ಉಪವಾಸ ಮಾಡುವುದು ದೇವರಿಗ ಅಲ್ವೇ ಅಲ್ಲ. ಉಪವಾಸ ಮಾಡುವುದು ದೇವರ ಹೆಸರಲ್ಲಿ ಒಂದು ರೂಢಿ, ಒಂದು ಪದ್ಧತಿ, ಒಂದು ಹಿಂದುವಿನ ಸಂಪ್ರದಾಯ. ಸತ್ಯಯುಗದಲ್ಲಿ ಧರ್ಮ, ಕಲಿಯುಗದಲ್ಲಿ ಕರ್ಮ. ಕರ್ಮ ಯಾವಾಗ ತಾಂಡವವಾಡುತ್ತೆ ಆವಾಗ ರೋಗಗಳು ಹೆಚ್ಚಾಗುತ್ತೆ. ಮಾಡಿದ್ದನ್ನೋ ಮಾರಾಯ ಅಂತ ಮನುಷ್ಯರು ಅದನ್ನ ಅನುಭವಿಸ್ತಾ ಇದ್ದಾರೆ. ಉಪವಾಸ ಅನ್ನುವುದು ಒಂದು ಹಗುರವಾದ ಶಬ್ದ ಅಲ್ಲ, ಅದು ಒಂದು ಶಕ್ತಿ. ಉಪವಾಸ ಎನ್ನುವುದು ಒಂದು ಟ್ರೀಟ್ಮೆಂಟ್ ವಿತೌಟ್ ಮೆಡಿಸಿನ್. ಯಾಕೆ ಅಂತಂದ್ರೆ ಎಷ್ಟೋ ಮೆಡಿಸಿನ್ ಕೆಲಸ ಮಾಡದೇ ಇರುವಂತಹ ಕೆಲಸನ ಒಂದು ಉಪವಾಸ ಮಾಡುತ್ತೆ ಅಂತಂದ್ರೆ ನಾವು ಫಾಲೋ ಮಾಡೋದ್ರಲ್ಲಿ ತಪ್ಪಿಲ್ಲ. ಉಪವಾಸದಿಂದ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಆಗುವ ಲಾಭಗಳೇನು? ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಸಕ್ಕರೆ ಕಾಯಿಲೆನ, ಡಯಾಬಿಟಿಸ್ ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುತ್ತೆ. ಅದ್ರ ಜೊತೆಗೆ ಡಯಾಬಿಟಿಸ್ ನ ಪ್ರಿವೆಂಟ್ ಮಾಡುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡುತ್ತೆ. ಕ್ಯಾನ್ಸರ್ ಕ್ಯಾನ್ಸರ್ ನ ಒಡೆದಾಕುತ್ತೆ. ಹಾರ್ಟ್ ನ ಪ್ರೊಟೆಕ್ಟ್ ಮಾಡುತ್ತೆ. ಹಾರ್ಟ್ ದ ಯಾವುದೇ ಹೃದಯ ಸಂಬಂಧಿತ ಕಾಯಿಲೆಗಳನ್ನ ಕಡಿಮೆ ಮಾಡುತ್ತೆ. ಬ್ರೈನ್ ಮೆಮೊರಿನ ಮತ್ತೆ ವರ್ಕ್ ಮೆಮೊರಿನ ಜಾಸ್ತಿ ಮಾಡುತ್ತೆ. ಲೈಫ್ ಅಲ್ಲಿ ಫೋಕಸ್ ನ ಜಾಸ್ತಿ ಮಾಡುತ್ತೆ. ಮನುಷ್ಯನ ದೇಹಕ್ಕೆ ವಯಸ್ಸಾಗದಂತೆ ಕಾಪಾಡುತ್ತೆ. ಅದ್ರ ಜೊತೆಗೆ ಲೈಫ್ ಸ್ಪ್ಯಾನ್ ನ ಆಯುಸ್ಸನ್ನ ಜಾಸ್ತಿ ಮಾಡುತ್ತೆ. HGH ಹಾರ್ಮೋನ್ ಹೆಚ್ಚಾಗಿ ರಿಲೀಸ್ ಮಾಡಿಬಿಟ್ಟು ಎಕ್ಸೆಸ್ ಫ್ಯಾಟ್ ನ ಬರ್ನ್ ಮಾಡುತ್ತೆ. ವೇಟ್ ನ ಲಾಸ್ ಮಾಡುತ್ತೆ. ಅದ್ರ ಜೊತೆಗೆ ಎಷ್ಟೊಂದು ಕಾಯಿಲೆಗಳನ್ನ ಕಡಿಮೆ ಮಾಡುತ್ತೆ. ಹಾರ್ಮೋನಲ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಮಾಡುತ್ತೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಕಾಯಿಲೆಗಳನ್ನ ಕಡಿಮೆ ಮಾಡುತ್ತೆ. ಎಲ್ಲಾ ತರಹದ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ನ ಕಡಿಮೆ ಮಾಡುತ್ತೆ. ಡೈಜೆಷನ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡುತ್ತೆ. ಸೆಲ್ ಇನ್ಫ್ಲಮೇಷನ್ ನ ಕಡಿಮೆ ಮಾಡುತ್ತೆ. ವೂಂಡ್ ಹೀಲಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ. ಎಲ್ಲೋ ಒಂದು ಕಡೆ ಕಾಯಿಲೆಗಳು ಕಡಿಮೆ ಆಗುತ್ತೆ ಅನ್ನೋದಾದ್ರೆ ವಾರಕ್ಕೆ ಒಂದು ದಿವಸ ದೇವರ ಹೆಸರಲ್ಲಿ ಉಪವಾಸ ಇರುವುದು ತಪ್ಪಂತೂ ಅಲ್ವೇ ಅಲ್ಲ.